ಸ್ಪೀಕರ್ ಆಯ್ಕೆಯ ಪ್ರಾಸೆಸ್ ಮುಗಿಯಿತು. ಇದೀಗ ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯ ಎಲೆಕ್ಷನ್ ನಡೆಯಲಿದೆ. ನಾಳೆ ಉಪಸಭಾಧ್ಯಕ್ಷರು ಉಪಸಭಾಪತಿ ಚುನಾವಣೆ. ಹಾಲಿ ಸಚಿವ ರುದ್ರಪ್ಪ ಲಮಾಣಿಯಿಂದ ತೆರವಾದ ಡೆಪ್ಯೂಟಿ ಸ್ಪೀಕರ್ ಸ್ಥಾನ. ನಾಳೆ ಉಪಸಭಾ ಅಧ್ಯಕ್ಷರ ಎಲೆಕ್ಷನ್ ನಡೆಯುತ್ತೆ. ಹಾಲಿ ಸಚಿವ ರುದ್ರಪ್ಪ ಲಮಾಣಿಯಿಂದ ತೆರವಾದಂತಹ ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿ ಹುದ್ದೆ ಇವತ್ತು 12 ಗಂಟೆಯ ಒಳಗೆ ಉಪಸಭಾಪತಿಗಳ ಚುನಾವಣೆ. ಸಚಿವ ಸ್ಥಾನ ವಂಚಿತ ಮಂಕಾಳ ವೈದ್ಯರಿಗೆ ಉಪಸಭಾಧ್ಯಕ್ಷರ ಹುದ್ದೆ. ಈ ಹಿಂದೆ ಮಡಿಕೇರಿ ಶಾಸಕ ಪೊನ್ನಣ್ಣರನ್ನು ಆಯ್ಕೆ ಮಾಡಿದ್ದ ಕಾಂಗ್ರೆಸ್. ಬದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ಮಂಕಾಳ ವೈದ್ಯಗೆ ಚಾನ್ಸು, ಆದರೆ ಸ್ವೀಕಾರ ಮಾಡೋದಕ್ಕೆ ಅವರು ರೆಡಿ ಇದ್ದಾರ. ಪೊನ್ನಣ್ಣಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ನೀಡಿರೋ ಡಿಕೆಶಿ, ಅತ್ತ ಮೇಲ್ಮನೆಗೆ ಎಂಎಲ್ಸಿ ಉಮಾಶ್ರೀ ಕಣಕ್ಕಿಳಿಸುತ್ತಿರೋ ಕಾಂಗ್ರೆಸ್. ವಿಪಕ್ಷಗಳಿಗೆ ಸಂಖ್ಯಾಬಲ ಕೊರತೆ, ಅವಿರೋಧ ಆಯ್ಕೆ ಬಹುತೇಕ ಫಿಕ್ಸು. ಹೆಣ್ಣೊಬ್ಬಳನ್ನ ಕೂರಿಸುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಎಷ್ಟು ಪ್ರಮಾಣದಲ್ಲಿ ಯಶಸ್ಸು ಕಾಣುತ್ತೆ ಅನ್ನೋದೇ ಪ್ರಮುಖ ವಿಚಾರ. ಒಂದೇ ಫ್ರೇಮ್ನಲ್ಲಿ ಎರಡು ಮುಖಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಮಂಕಾಳ ವೈದ್ಯ, ಮತ್ತೊಂದು ಕಡೆ ಪೊನ್ನಣ್ಣ. ಸಿದ್ದರಾಮಯ್ಯರ ಅತ್ಯಂತ ಪರಮಾಪ್ತ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುವ ಪೊನ್ನಣ್ಣರಿಗೆ ಈ ಬಾರಿ ಯಾವ ಸ್ಥಾನವನ್ನು ಕೊಡಲಾಗುತ್ತೆ ಅನ್ನುವ ಸುದೀರ್ಘ ಚರ್ಚೆಗಳಾಯಿತು. ಮಂಕಾಳ ವೈದ್ಯ ಕರಾವಳಿ ಭಟ್ಕಳ ಭಾಗದ ಶಾಸಕರಾಗಿದ್ದವರು. ಆ ಮನುಷ್ಯನ ಹೆಸರನ್ನ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ 2ನೇ ಸುತ್ತಿನಲ್ಲಿ ಬರೆಯಲಾಗಿತ್ತು. ಮಾತ್ರವಲ್ಲದೆ ಅವರಿಗೆ ಸಿಗುತ್ತೆ ಅಂತ ಹೇಳಿ ರಾತ್ರಿ 2 ಗಂಟೆವರೆಗೂ ಕೂಡ ರಾಜ್ಯದ ಜನ ಅನ್ಕೊಂಡಿದ್ರು. ಸೊ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಉಪಸಭಾಪತಿ ಸ್ಥಾನಕ್ಕೆ ನಾಮಿನೇಷನ್ ಸಲ್ಲಿಕೆ ಉಮಾಶ್ರೀ ಕಡೆಯಿಂದ ಆಗಿದೆ. ಇನ್ನು ಪಕ್ಕದಲ್ಲೇ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ. ಇನ್ನು ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಹೀಗೆ ಎಲ್ಲ ಒಂದಷ್ಟು ನಾಯಕರು ಕೂಡ ಉಮಾಶ್ರೀ ಅವರಿಗೆ ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆ ಆಯಿತು. ಸೊ ಆ ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಉಮಾಶ್ರೀ ಉಪಸಭಾಧ್ಯಕ್ಷ ಅಥವಾ ಸಭಾಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯ ಪ್ರಾಸೆಸ್ ನೀವು ಗಮನಿಸ್ತಾ ಇದ್ದೀರಿ. ಹಾಲಿ ಸಚಿವ ರುದ್ರಪ್ಪ ಲಮಾಣಿಯಿಂದ ತೆರವಾದಂತಹ ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿ ಸ್ಥಾನ, ಆ ಸ್ಥಾನಕ್ಕೆ ಇವತ್ತು ಎಲೆಕ್ಷನ್ನು. GS ಪಾಟೀಲ್ ಅವರು ಸಭಾಪತಿಯಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. 12 ಗಂಟೆ ಒಳಗಾಗಿ ಉಪಸಭಾಧ್ಯಕ್ಷರ ಹುದ್ದೆಗೆ ಆಯ್ಕೆಗಳ ಪ್ರಕ್ರಿಯೆಗಳು ಪ್ರಾರಂಭಗೊಳ್ತವೆ. ಇನ್ನು ಮಂಕಾಳ ವೈದ್ಯರ ಹೆಸರು ಇದರಲ್ಲೂ ಹೊರತೇನಲ್ಲ, ಅವರ ಹೆಸರು ಕೂಡ ಕೇಳಿಬಂದಿದೆ. ಆದರೆ ಉಮಾಶ್ರೀ ಅವರು ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವ ಈ ಒಂದು ಉಪಸಭಾಪತಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಪಕ್ಷದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೂ, ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ, ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೂ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್ರವರಿಗೂ, ಆಮೇಲೆ ನಮ್ಮ ರಣದೀಪ್ ಸುರ್ಜಿವಾಲ್ ಅವರಿಗೂ, ಮತ್ತು ವಿಶೇಷವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಜಿಯವರಿಗೂ, ಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಜಿಯವರಿಗೂ, ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿಯವರಿಗೂ, ಈ ಎಲ್ಲರೂ ಸೇರಿ ಇವತ್ತೊಂದು ದಿವಸ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೆಲ್ಲ ಸದಸ್ಯರು ಇವತ್ತು ನನಗೆ ಅನುಮೋದನೆ ಮಾಡಿರ್ತಕ್ಕಂಥ ಪ್ರಸ್ತಾವನೆಯನ್ನು ಕೊಟ್ಟಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸಭಾನಾಯಕರಾದ ಯತೀಂದ್ರ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳು ಸಹ ಬಂದು ನಮ್ಮ ನಾಮಿನೇಷನ್ನ ಫೈಲ್ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ, ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ನನ್ನ ಹಿರಿಯರು, ನನ್ನ ಪಕ್ಷದ ಹಿರಿಯರು ನನಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಈ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ನಿಶ್ಚಿತವಾಗಿಯೂ ಅವರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸವನ್ನು ಮಾಡುವಂಥ ಎಲ್ಲ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನುವಂಥ ಟೀಕೆಗಳ ಮಧ್ಯೆ ನೀವು ನಾಮಿನೇಷನ್ ಈಗ ನೀವೇ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟದ್ದು ಕಂಡಿದ್ದೀರಿ. ನಮ್ಮ ರಾಷ್ಟ್ರಪತಿಗಳನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ, ಮತ್ತು ನಮ್ಮಲ್ಲೂ ಮಂತ್ರಿಗಳನ್ನು ಭಾಳ ಹಿಂದೆ 4-5 ಜನ ಮಹಿಳೆಯರ ಮಾಡಿದ್ದಾರೆ. ಈಗಲೂ ಕೂಡ ಮಾಡಬೇಕು ಅನ್ನೋಂಥದ್ದೇ ಇದ್ದರೂ ಪ್ರಯತ್ನಗಳೆಲ್ಲ ಆದರೂ ಕೂಡ ಸಾಧ್ಯವಾಗದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು ನೋಡಿ ನನ್ನ
ನನ್ನನ್ನು ಸಭಾಪತಿ ಮಾಡಿದ್ದಾರೆ. ಮುಂದೆ ಒಂದು ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ. ಇಬ್ಬರು ಹೆಣ್ಮಕ್ಳಿಗೆ ಅವಕಾಶ ಕಲ್ಪಿಸಿಕೊಟ್ಟ ಹಾಗಾಗತ್ತೆ. ಇನ್ನು ಮುಂದೆಯೂ ಸಹ ಹೀಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಸಹಕಾರವನ್ನು ಬೆಂಬಲವನ್ನು ಕೊಡುತ್ತೆ. ನಾನು ಸಂಪೂರ್ಣ ನಂಬಿಕೆ ನನ್ನಲ್ಲಿದೆ. ಮೇಡಮ್, ತಾವು ಈಗ ಉಪಸಭಾಪತಿ ಸ್ಥಾನಕ್ಕೆ ಏರಿದ್ದೀರಿ. ಸಚಿವ ಸ್ಥಾನ ನಿರೀಕ್ಷೆ ಇತ್ತಾ ಅಥವಾ ಉಪಸಭಾಪತಿ ಸ್ಥಾನಕ್ಕೆ ಸಮಾಧಾನ? ನೋಡಿ, ಸಹಜವಾಗಿ ಎಲ್ಲರೂ ಪ್ರಯತ್ನ ಪಡೋ ಹಾಗೆ ನಾನು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಬಟ್ ಆದರೂ ಸಹ ಅದಕ್ಕಿಂತಲೂ ಉತ್ತಮವಾದಂತಹ ಸಂವಿಧಾನಾತ್ಮಕವಾದಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು, ಉನ್ನತ ಹುದ್ದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದರೆ ನಾನು ನಿಜಕ್ಕೂ ಕೂಡ ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿ.